ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ವಿಶೇಷ ಸಂಚಿಕೆಗೆ ಸ್ವಾಗತ. ನವರಾತ್ರಿ ಅಂದರೆ ಶರನ್ನವರಾತ್ರಿ ನಾವೆಲ್ಲ ಆಚರಣೆ ಮಾಡುವ ನವರಾತ್ರಿ. ಆದರೆ ಗುಪ್ತ ನವರಾತ್ರಿ ಅಂದರೆ ಗುಪ್ತ ಸಾಧನೆಗೆ ಇರುವ ರಾತ್ರಿ. ವರ್ಷಕ್ಕೆ 2 ಬಾರಿ ಬರುತ್ತದೆ. ಒಂದು ಮಾಘ ಮಾಸದಲ್ಲಿ, ಇನ್ನೊಂದು ಆಷಾಢ ಮಾಸದಲ್ಲಿ. ಇದು ಸಾರ್ವಜನಿಕ ಉತ್ಸವ ಅಥವಾ ಹಬ್ಬ ಅಲ್ಲ. ಇದು ಬರೀ ಸಾಧನೆಗೆ ಇರುವ ಸಮಯ. ಇಲ್ಲಿ ಗುಪ್ತ ನವರಾತ್ರಿ ಅಂದರೆ ಪೂರ್ಣವಾಗಿ ನಮ್ಮನ್ನು ನಾವು ಸಾಧನೆಗೆ ತೊಡಗಿಸಿಕೊಳ್ಳುವುದು. ಈ ದಿನಗಳಲ್ಲಿ ನಾವು ಮಾಡಿದ ಸಾಧನೆಯ ಫಲ 10ರಿಂದ 100ರಷ್ಟು ಫಲ ಹೆಚ್ಚಾಗಿರುತ್ತದೆ. ಅಂದರೆ ಒಂದು ಮಾಲೆ ಜಪ ಮಾಡಿದರೆ ಅದರ ಫಲ 100ರಷ್ಟು ಇರುತ್ತದೆ. ಇಲ್ಲಿ ಬ್ರಹ್ಮಾಂಡದ ಫ್ರೀಕ್ವೆನ್ಸಿಯು ನಮ್ಮ ಸಾಧನೆಗೆ ಪೂರಕವಾಗಿರುತ್ತದೆ. ಬ್ರಹ್ಮಾಂಡದ ಎನರ್ಜಿಯು ಹೈ ಇರುತ್ತದೆ. ಇಲ್ಲಿ ನಾವು ಮಾಡುವ ಸಾಧನೆಯು ಗುಪ್ತವಾಗಿ ಇರಬೇಕು. ಇದು ಬೇರೆಯವರಿಗೆ ಗೊತ್ತಾಗಬಾರದು. ಗುಪ್ತ ನವರಾತ್ರಿಯ ಮೂಲ ನಿಯಮವೇ ರಹಸ್ಯ. ನಿಮ್ಮ ಸಾಧನೆಯ ಬಗ್ಗೆ ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಹೊರಗಿನ ಯಾವುದೇ ವ್ಯಕ್ತಿಗಳಿಗೆ ಹೇಳಬಾರದು. ಮನೆಯಲ್ಲಿ ಕೂಡ ಅಗತ್ಯವಿರುವವರಿಗೆ ಮಾತ್ರ ಹೇಳಬೇಕು. ನೀವು ಒಂದು ವೇಳೆ ಹೇಳಿದರೆ ನಿಮ್ಮ ಸಾಧನೆಯ ಫಲ ಕಡಿಮೆಯಾಗುತ್ತದೆ. ಬೀಜ ಮಂತ್ರಗಳ ಗುರುಮುಖೇನ ದೀಕ್ಷೆ ಆಗಿದ್ದರೆ ಬೀಜ ಮಂತ್ರಗಳ ಪಠಣ ಮಾಡಬಹುದು. ಆದರೆ ದೇವಿ ಆರಾಧನೆ, ಜಪ ಮಾಡಬೇಕು. ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕು. ದೇವಿ ಉಪಾಸನೆ ಸ್ಟಾರ್ಟ್ ಮಾಡಬೇಕು ಅನ್ನುವವರಿಗೆ ಈ ದಿನ ತುಂಬ ಒಳ್ಳೆಯದು. ಈ 9 ದಿನಗಳು ತುಂಬ ಅದ್ಭುತವಾದ ದಿನಗಳಾಗಿವೆ. ಸಾಧಕರು ತಮ್ಮ ಮಂತ್ರಗಳನ್ನು ಸಿದ್ಧಿಸಿಕೊಳ್ಳಲು, ಲೋಕ ಕಲ್ಯಾಣಕ್ಕಾಗಿ ಶಕ್ತಿ ಪಡೆಯಲು ಈ ಕಾಲವನ್ನು ಆರಿಸಿಕೊಳ್ಳುತ್ತಾರೆ. ಇಲ್ಲಿ ಗುಪ್ತ ನವರಾತ್ರಿ ಎಂದರೆ 2 ಅರ್ಥವಿದೆ. ಈ ಪೂಜೆ ಗುಪ್ತವಾಗಿರಬೇಕು. ಇನ್ನೊಂದು, ನಮ್ಮ ಒಳಗಿನ ಗುಪ್ತ ಶಕ್ತಿಗಳನ್ನು ಅಂದರೆ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸುವ ಸಮಯ. ವಿಶೇಷವಾಗಿ ಮಾಘ ಮಾಸದ ನವರಾತ್ರಿ ಜ್ಞಾನ. ಮೊದಲನೆಯದಾಗಿ ಈ ಪೂಜೆಯು ಗುಪ್ತವಾಗಿರಬೇಕು. ಎರಡನೆಯದಾಗಿ ನಮ್ಮ ಒಳಗಿನ ಗುಪ್ತ ಶಕ್ತಿಗಳನ್ನು ಅಂದರೆ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸುವ ಸಮಯ. ವಿಶೇಷವಾಗಿ ಮಾಘ ಮಾಸದ ನವರಾತ್ರಿ ಜ್ಞಾನ ಮತ್ತು ವೈರಾಗ್ಯಗಳಿಗೆ ಪ್ರಶಸ್ತವಾದ ಸಮಯವಾಗಿದೆ. ಗುಪ್ತ ನವರಾತ್ರಿಯ ಕೇಂದ್ರ ಬಿಂದುವೇ ದಶಮಹಾವಿದ್ಯೆಯರು ಅಂದರೆ ಕಾಳಿ, ಕಾಲದ ಅಧಿದೇವತೆ, ತಾರಾ, ಸಂಸಾರದ ಸಾಗರದಿಂದ ಪಾರು ಮಾಡುವವಳು, ತ್ರಿಪುರ ಸುಂದರಿ, ಷೋಡಶಿ, ಪೂರ್ಣತ್ವದ ಸಂಕೇತ, ಭುವನೇಶ್ವರಿ, ಜಗತ್ತಿನ ರಕ್ಷಕಿ, ಭೈರವಿ, ತೇಜಸ್ಸಿನ ರೂಪ, ಚಿನ್ನಮಸ್ತ, ಅಹಂಕಾರವನ್ನು ಅಳಿಸುವವಳು, ಧೂಮತಿ, ದುಃಖಗಳನ್ನು ದೂರ ಮಾಡುವವಳು, ಬಗಲಾಮುಖಿ, ಶತ್ರುಗಳನ್ನು ಸ್ತಂಭಿಸುವವಳು, ಮಾತಂಗಿ, ಕಲೆ ಮತ್ತು ವಾಕ್ ಶಕ್ತಿಯ ದೇವತೆ, ಕಮಲ, ಸುಖ ಮತ್ತು ಸಮೃದ್ಧಿಯ ಲಕ್ಷ್ಮಿ. ಸಾಮಾನ್ಯ ಭಕ್ತರು ಈ ದುರ್ಗಾದೇವಿಯ ರೂಪಗಳನ್ನು ಪೂಜಿಸುವರು. ಉನ್ನತ ಸಾಧಕರು ಈ 10 ಮಹಾವಿದ್ಯೆಯ ಮಂತ್ರಗಳನ್ನು ಜಪಿಸುತ್ತಾರೆ. ನೀವು ಮನೆಯಲ್ಲಿ ಸರಳವಾಗಿ ಹೇಗೆ ಮಾಡಬೇಕು ಅಂದರೆ, ಬೆಳಗ್ಗೆ ದೇವಿಯ ಮುಂದೆ ಕುಳಿತು ನನ್ನ ಅಂತರಂಗದ ಶುದ್ಧಿಗಾಗಿ, ಮಂತ್ರಸಿದ್ಧಿಗಾಗಿ ನವರಾತ್ರಿ ಆಚರಿಸುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಬೇಕು. ಈ ಸಂದರ್ಭದಲ್ಲಿ ಸಾಧ್ಯವಾದರೆ ಕಳಸ ಇಟ್ಟು ದೇವಿ ಆವಾಹನೆ ಮಾಡಿ ಈ 9 ದಿನಗಳ ಕಾಲ ಬೆಳಗುವ ದೀಪ, ಅಖಂಡ ದೀಪ ಹಚ್ಚುವುದು ನವರಾತ್ರಿಯ ವಿಶೇಷ. ಇದು ನಮ್ಮ ಜೀವನದ ಅಂಧಕಾರವನ್ನು ಹೋಗಲಾಡಿಸುತ್ತದೆ. ಹಣ್ಣು ಹಂಪಲಗಳಿಂದ ಕೂಡಿದ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಬೇಕು. ಗುಪ್ತ ನವರಾತ್ರಿಯಲ್ಲಿ ಮೌನ ಮತ್ತು ಮಂತ್ರಗಳ ಜಪ ಬಹು ಮುಖ್ಯ. ಈ 9 ದಿನಗಳಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವುದು. ಯಾರಿಗೂ ದ್ರೋಹ ಮಾಡದೆ ಮೌನವಾಗಿ ನಿಮ್ಮ ಕೆಲಸ ಮತ್ತು ಪೂಜೆಯಲ್ಲಿ ಮಗ್ನರಾಗಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ದೈವಿಕ ಬಲವನ್ನು ತುಂಬುತ್ತದೆ. ನಿಮ್ಮ ಜೀವನದಲ್ಲಿ
ಅಡೆತಡೆಗಳನ್ನು ನಿವಾರಣೆಯಾಗಲಿ. ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.